ನಾನು ಬದಲಾಗಿದ್ದೀನಿ, ನನಗೂ ಒಂದು ಚಾನ್ಸ್ ಕೊಡ್ರೋ. ನೀವು ಹೇಳಿದಾಗ ಬರುವೆ, ನೀವು ಕೇಳಿದಾಗ ಶೂಟ್ ಮಾಡಿ ಕೊಡುವೆ, ನೀವು ಕೇಳಿದಾಗ ಶಾರ್ಟ್ ಕೊಡುವೆ. ಹೀಗೆ ಹೇಳಿರೋದು ಹುಚ್ಚ ವೆಂಕಟ್. ಎಸ್, ಅಪ್ಪ ತೀರ್ ಹೋದ ಮೇಲೆ ನಾನು ಬದಲಾಗಿದ್ದೀನಿ ಅಂತ ಹುಚ್ಚ ವೆಂಕಟ್ ತಿಳಿಸಿದ್ದಾರೆ. ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಎಲ್ಲಿ ಹೋದ್ರು ಅನ್ನೋ ಹಾಗಿಲ್ಲ, ಇಲ್ಲಿಯೇ ಇದ್ದಾರೆ. ಆದ್ರೆ ಸಿನಿಮಾಗಳನ್ನ ಮಾಡ್ತಾ ಇಲ್ಲ. ಚೆನ್ನೈನಲ್ಲಿ ಹುಚ್ಚರಂತೆ ಬೀದಿ ಬೀದಿ ಅಲೆದಾಡಿ ನ್ಯೂಸ್ ಆಗಿರೋದು ಹಳೆ ಸುದ್ದಿನೇ. ಬೆಂಗಳೂರಿನಲ್ಲೂ ಓಡಾಡೋದು ಹೊಸ ಮ್ಯಾಟರ್ ಏನೂ ಅಲ್ಲ. ಆದ್ರೆ ಇದೇ ಹುಚ್ಚ ವೆಂಕಟ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದು ಸಂದರ್ಶನ ಒಂದರಲ್ಲಿ ಮನಸ್ಸು ಬೆಚ್ಚಿ ಮಾತನಾಡಿಯೇ ಸದ್ದು ಮಾಡ್ತಿದ್ದಾರೆ. ಒಂದು ಚಾನ್ಸ್ ಕೊಡ್ರೋ, ಬದಲಾಗ್ತೀನಿ ಅಂತ ಹೇಳಿದ್ದಾರೆ. ಹುಚ್ಚ ವೆಂಕಟ್ ಬದಲಾಗಿದ್ದಾರೆ. ಈ ಮಾತು ಹೇಳಿರೋದು ನಾವಲ್ಲ, ಸ್ವತಃ ಹುಚ್ಚ ವೆಂಕಟ್. ಅವರ ಮಾತುಗಳನ್ನ ಕೇಳಿದ್ರು ಹಾಗೆ ಅನ್ಸುತ್ತೆ. ಫೈರಿಂಗ್ ಸ್ಟಾರ್ ಅಂತಲೇ ಮಾತನಾಡ್ತಾ ಇದ್ದ ಹುಚ್ಚ ವೆಂಕಟ್ ಫೈರ್ ಕಡಿಮೆ ಆದಂತೆ ಕಾಣ್ತಿದೆ. ಮಾತುಗಳಲ್ಲಿ ನೋವಿದೆ, ಹೃದಯದಲ್ಲಿ ಅಪ್ಪನ ನೆನಪುಗಳು ಇದೆ. ಅಪ್ಪ ಹೋದ್ಮೇಲೆ ಹುಚ್ಚ ವೆಂಕಟ್ ಸೈಲೆಂಟ್ ಆಗಿದ್ದಾರೆ. ಅಪ್ಪನ ನೆರಳಿನಲ್ಲಿಯೇ ಇದ್ದ ಹುಚ್ಚ ವೆಂಕಟ್ ಮಾತಿನ ದಾಟಿ ಬದಲಾಗಿದೆ. ಮಾತುಗಳಲ್ಲಿ ಆ ಕಿಡಿ ಕಾಣಿಸ್ತಾ ಇಲ್ಲ. ಆದ್ರೆ ಇವರಿಗೆ ತಮ್ಮ ತಪ್ಪಿನ ಅರಿವಾದಂತೆ ಕಾಣ್ತಿದೆ. ನಾನು ಮಾಡಿರೋದು ತಪ್ಪು, ಹುಚ್ಚನಂತೆ ವರ್ತಿಸಿದ್ದು ತಪ್ಪು ಅನ್ನುವುದು ಅರ್ಥ ಆದಂತೆ ಇದೆ. ಹುಚ್ಚ ವೆಂಕಟ್ ಅವರ ಬದಲಾವಣೆಗೆ ಅಪ್ಪನ ಸಾವೇ ಕಾರಣ ಅನ್ಸುತ್ತೆ. ಅಪ್ಪ ಹೋದ್ಮೇಲೆ ಎಲ್ಲವೂ ಅರ್ಥ ಆಗ್ತಿದೆ ಅಂತ ಕುಗ್ಗಿದ್ದಾರೆ. ಅಪ್ಪ ಎದ್ದಿದ್ರೆ ಏನೋ ಆಗ್ತಿತ್ತು, ಏನೋ ಮಾಡ್ತಾ ಇದ್ರು ಅನ್ನುವ ಮಾತುಗಳನ್ನೇ ಹುಚ್ಚ ವೆಂಕಟ್ ಭಾವುಕದಿಂದ ಆಡಿದ್ದಾರೆ. ಆದ್ರೆ ಹುಚ್ಚ ವೆಂಕಟ್ ಒಂದು ವಿಚಾರದಲ್ಲಿ ಮಾತ್ರ ಬದಲಾಗಿಲ್ಲ. ಯಾವ ವಿಷಯ ನೋಡೋಣ ಬನ್ನಿ. ಎಸ್, ಐಟಮ್ ಸಾಂಗ್ ಬ್ಯಾನ್ ಆಗಬೇಕು ಅನ್ನುವ ವಿಚಾರವೇನು ಬದಲಾಗಿಲ್ಲ. ನಮ್ಮ ತಾಯಿನೂ ಒಂದು ಹೆಣ್ಣು ಅಲ್ವೇ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನೋದನ್ನ ಹುಚ್ಚ ವೆಂಕಟ್ ಈಗಲೂ ಹೇಳ್ತಾರೆ. ಹುಚ್ಚ ವೆಂಕಟ್ ಒಂದು ಚಾನ್ಸ್ ಕೊಡ್ರು ಅಂತಿದ್ದಾರೆ. ನಾನು ಮೊದಲಿನ ರೀತಿ ಇಲ್ಲ, ಬದಲಾಗಿದ್ದೇನೆ. ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋಲ್ಲ. ಸಿಂಗಿಂಗ್ ಅವಕಾಶವನ್ನಾದ್ರೂ ಕೊಡಿ, ಮಾಡ್ತೇನೆ. ಇಲ್ವೇ ಗೆಸ್ಟ್ ಅಪಿಯರೆನ್ಸ್ ರೋಲ್ ಇದ್ರೂ ಸರಿ ಮಾಡ್ತೀನಿ. ನೀವು ಹೇಳಿದಾಗಲೇ ಶಾರ್ಟ್ ಕೊಡ್ತೇನೆ, ನೀವು ಹೇಳುವವರೆಗೂ ಸ್ಪಾಟ್ ಅಲ್ಲಿಯೇ ಕುಳಿತುಕೊಳ್ತೇನೆ ಅಂತಾರೆ ಹುಚ್ಚ ವೆಂಕಟ್. ಹುಚ್ಚ ವೆಂಕಟ್ ಸದ್ಯ ಅವರ ಅಕ್ಕನ ಮನೆಯಲ್ಲಿಯೇ ಇದ್ದಾರೆ. ಅಕ್ಕ ಸುನಿತಾ ಹಾಗೂ ಭಾವ ಸುರೇಂದ್ರ ರಾಜ್ ಹಾಗೂ ಸೌಂದರ್ಯ ನಮ್ಮ ಅಕ್ಕನ ಮಗಳು, ಇವರ ಜೊತೆಗೇನೆ ಇದ್ದೇನೆ. ಇವರೇ ನನಗೆ ಊಟ ಹಾಕ್ತಾ ಇದ್ದಾರೆ. ನನ್ನ ಹತ್ತಿರ ದುಡ್ಡು ಇಲ್ಲದೇ ಇದ್ರೂ ನನಗೆ ಊಟ ಹಾಕ್ತಾರೆ ಅಂತ ಹುಚ್ಚ ವೆಂಕಟ್ ಹೇಳ್ಕೊಂಡಿದ್ದಾರೆ. ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ತಮ್ಮ ಮನದಾಳದ ಮಾತುಗಳನ್ನ ಹುಚ್ಚ ವೆಂಕಟ್ ಬಹಳ ಭಾವುಕದಿಂದ ಆಡಿದ್ದಾರೆ.